ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಸಮಾಧಾನದಿಂದ ಸಮಾಧಿ ಕಡೆಗೆ ಹೇಗೆ ನಾವು ಪ್ರಯಾಣ ಮಾಡೋದು ಅಂತ ಬ್ರಹ್ಮಚೈತನ್ಯದ ಸೂತ್ರದಲ್ಲಿ ನೋಡಿದ್ವಿ. ಇವತ್ತೊಂದು ವಿಶೇಷವಾದ ಸೂತ್ರವನ್ನು ನೋಡೋಣ. ಅದು ಹೀಗಿದೆ: ನಾವು ಅಖಂಡ ಭಗವತ್ ಸ್ಮರಣೆ ಮಾಡಿದರೆ ಅವನು ನಮ್ಮ ದುಃಖದ ಕಾರಣವನ್ನು ದೂರ ಮಾಡುತ್ತಾನೆ. ಸಾಮಾನ್ಯವಾಗಿ ನಾವು ಭಗವಂತನನ್ನ ಸ್ಮರಣೆ ಮಾಡದೆ ನಮ್ಮ ದುಃಖವನ್ನು ನಿವಾರಿಸಲಿ ಅಂತ. ಆದರೆ ಇಲ್ಲಿ ವಿಶೇಷತೆ ಏನಂದರೆ ದುಃಖದ ಕಾರಣವನ್ನು ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾವು ಸಾಮಾನ್ಯ ಒಂದು ದಿನನಿತ್ಯದ ಬದುಕಲ್ಲಿ ಭಗವಂತನ ಸ್ಮರಣೆ ಮಾಡೋದು, ನನಗೆ ಅಂಥ ಕಷ್ಟ ಬರ್ತಿರಲಿ, ಇಂಥ ಕಷ್ಟ ಬಂದಿದ್ದು ಹೋಗ್ಬಿಡ್ಲಿ, ಹೀಗೆ ನಾವು ಕೇಳ್ಕೊತಿರ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ಸುಖವನ್ನೇ ಬಯಸ್ತೀವಿ, ಎಲ್ಲ ಸಲೀಸಾಗಿರಬೇಕು ಅನ್ನೋದೇ ಬಯಸ್ತೀವಿ. ಹಾಗೆ ಇಂಥ ದುಃಖ ಕೊಡಬೇಡ, ಅಂಥ ದುಃಖ ಕೊಡಬೇಡ ಅಂತಲೇ ಕೇಳ್ಕೊಳ್ಳೋದು ಹೆಚ್ಚಾಗಿರುತ್ತೆ. ಆದರೆ ಇಲ್ಲಿ ಭಗವಂತನ ನಾಮಸ್ಮರಣೆ, ಅದರಿಂದ ದುಃಖದ ಕಾರಣವೇ ನಿರ್ಮೂಲನೆ ಆಗುತ್ತೆ ಅಂತ ಇಲ್ಲಿ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಇಲ್ಲಿ ದುಃಖದ ಕಾರಣಕ್ಕೆ ಹೋಗೋ ಮುಂಚೆ ಮೊದಲು ದುಃಖವನ್ನು ನೋಡೋಣ. ಸಾಮಾನ್ಯವಾಗಿ ನಮಗೆ ದುಃಖ ಯಾಕೆ ಬರುತ್ತೆ? ಪರಿಸ್ಥಿತಿಗಳಿಂದ ಬರುವಂತಹ ನೋವು ಬೇರೆ, ಅದರಿಂದ ಹಾನಿ ಆಗ್ಬೋದು, ನೋವಾಗ್ಬೋದು ನಮಗೆ, ಅದರಿಂದ ನಮಗೆ ದುಃಖ ಉಂಟಾಗತ್ತೆ. ಪರಿಸ್ಥಿತಿ ಮತ್ತು ಮನಸ್ಥಿತಿ, ಈ ಪರಿಸ್ಥಿತಿ ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಯಾವಾಗ ಕಂಟ್ರೋಲಲ್ಲಿದ್ರೆ ನಮಗೆ ದುಃಖ ಉಂಟಾಗತ್ತೆ. ಹಾಗೆ ಇದನ್ನು ಕಗ್ಗದಲ್ಲಿ ಗುಂಡಪ್ಪ ಹೀಗೆ ಹೇಳ್ತಾರೆ: ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು, ನಿನ್ನ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ, ಕಣ್ಣಿಗೆಟಕದೆ ಸಾಗುತ್ತಿಹುದು ದೈವದ ಸಂಚು, ತಣ್ಣಗಿರಿಸು ಆತ್ಮವನ್ನು ಮಂಕುತಿಮ್ಮ. ಗುಂಡಪ್ಪ ಅದನ್ನೇ ಹೇಳ್ತಾ ಇದ್ದಾರೆ. ಎಷ್ಟೋ ಸಲ ನಮ್ಮ ಪರಿಸ್ಥಿತಿಗಳು ನಮ್ಮ ಕೈ ಮೀರಿದ್ದು ಅನಿಸುತ್ತೆ. ನಾವು ಏನೇ ಪ್ರಯತ್ನ ಪಟ್ಟರೂ ನಾವು ಅಂದ್ಕೊಂಡಿದ್ದಾಗ್ತಿರಲ್ಲ, ಅದಕ್ಕಿಂತ ಆಪೋಸಿಟೇ ನಡೀತಿರುತ್ತೆ. ಆಗ ನಮಗೆ ದುಃಖ ಉಂಟಾಗುತ್ತೆ. ನಾವು ಅಪೇಕ್ಷಣೆ ಪಟ್ಟಿರಲ್ಲ, ಆಗಲೂ ಪರಿಸ್ಥಿತಿ ವಿಪರೀತ ಆದ ನಮಗೆ ದುಃಖ ಉಂಟಾಗುತ್ತೆ. ಹಲವಾರು ಕಾರಣಗಳಿಂದ ನಮಗೆ ನೋವು ಉಂಟಾಗತ್ತೆ. ಈ ನೋವಿಂದ ನಾವು ದುಃಖವನ್ನು ಪಡ್ತೀವಿ. ಪರಿಸ್ಥಿತಿಗಳಿಂದ ಉಂಟಾಗುವಂತಹ ನೋವಿಂದ ನಾವು ದುಃಖವನ್ನು ಪಡ್ತೀವಿ. ಪ್ರತಿ ಬಾರಿ ನಮ್ಮ ಕೈಯಲ್ಲಿ ಆ ಪರಿಸ್ಥಿತಿಗಳು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ದುಃಖವನ್ನು ಅನುಭವಿಸ್ತೀವಿ. ಕಣ್ಣಿಗೆಟಕದೆ ಸಾಗುತ್ತಿಹುದು ದೈವದ ಸಂಚು, ತಣ್ಣಗಿರಿಸೋ ಆತ್ಮವನ್ನು ಮಂಕುತಿಮ್ಮ. ನನಗೆ ಜೀವನದಲ್ಲಿ ಏನು ಬೇಕು ಏನು ಬೇಡ ನನಗೇನು ಚೆನ್ನಾಗಿ ಭಗವಂತನ ಗೊತ್ತು, ಅವನದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಇನ್ನೇನಪ್ಪ ನನ್ನ ಕತೆ ಏನು ಮಾಡೋದಪ್ಪ ಅಂತ ಆತಂಕ ಪಡೋ ಬದಲು ತಣ್ಣಗಿರಿಸು ಆತ್ಮವನ್ನು ಮಂಕುತಿಮ್ಮ ಅಂತ ಗುಂಡಪ್ಪ ನಮಗೆ ಸಮಾಧಾನ ಹೇಳ್ತಾರೆ. ಹಾಗೆ ಮತ್ತೊಂದು ಕಗ್ಗದಲ್ಲಿ: ತಿರುಗಿಸಲಿ ವಿಧಿರಾಯ ಇಚ್ಛೆಯಿನ್ ಯಂತ್ರವನ್ನು, ಚರಿತೆ ತಾರಾಗ್ರಹಗಳಿಷ್ಟವೋದಂತೆ, ಪರಿಹಾಸ ದಿನ್ಕರ್ಮ ದೇವ ಕೇಕೆಗಳಿಡಲಿ, ಸ್ಥಿರಚಿತ್ತ ನಿನಗಿರಲಿ ಮಂಕುತಿಮ್ಮ. ಅದನ್ನು ಹೇಳ್ತಾರಲ್ಲ, ಇಷ್ಟನೇ ಮನೇಲಿ ಶನಿ ಇದೆ, ಅಲ್ಲಿ ರಾಹು ಇದೆ, ಕೇತು ಇದೆ, ಆ ಥರ ಏನೇ ಗ್ರಹಗತಿಗಳಿರಲಿ, ವಿಧಿ ಹೇಗೆ ಇರಲಿ, ಯಾವುದೇ ರೀತಿ ಬದುಕು ನಮ್ಮನ್ನು ಪರೀಕ್ಷೆಗಳಿಗೆ ಒಡ್ತಿರಲಿ, ನಾವದನ್ನು ಸ್ಥಿರ ಚಿತ್ತದಿಂದ ಅದನ್ನು ಎದುರಿಸಬೇಕು ಅಂತ ಗುಂಡಪ್ಪ ನಮಗೆ ಇಲ್ಲಿ ಪಾಠ ಹೇಳ್ತಾ ಇದ್ದಾರೆ. ಒಂದು, ನಮಗೆ ತಾಳ್ಮೆ ಇರಬೇಕು. ತಾಳ್ಮೆಯ ಪರಿಪಾಕ ಮಂಕುತಿಮ್ಮ ಅಂತ ಇದೊಂದು ಕಗ್ಗದಲ್ಲಿ ಹೇಳಿದಂಗೆ ಮನುಷ್ಯನಿಗೆ ಸಹನೆ, ತಾಳ್ಮೆ ಬೇಕು. ಅದ್ರ ಜೊತೆಗೆ ಸ್ಥಿರಚಿತ್ತತೆ ಬೇಕು. ಈ ಸ್ಥಿರಚಿತ್ತತೆ ಇಲ್ಲ ಅಂದಾಗ ನೋವು ಉಂಟಾದಾಗ ದುಃಖವನ್ನು ನಾವು ಪಡ್ತಾ ಹೋಗ್ತೀವಿ. ಹೇಗೆ ಒಂದು ಚಿಕ್ಕ ಸೂಜಿ ಚುಚ್ಚಿದ್ರು ಸಾಮಾನ್ಯವಾಗಿ ನಮ್ಗೆ ನೋವುತ್ತೆ. ಅದೇ ಅನಸ್ತೇಷ ಕೊಟ್ಟು ಆಪರೇಷನ್ ಮಾಡಿದಾಗಲೂ ನಮಗೆ ಆ ಕ್ಷಣದ ನಮಗೆ ನೋವಲ್ಲ. ಈ ಸ್ಥಿರಚಿತ್ತತೆ ಒಂಥರ ಅನಸ್ತೇಷ ಇದ್ದ ಹಾಗೆ. ಆದರೆ ಇದು ಒಂದು ಸಲ ತೊಗೊಂಡ್ರೆ ಇದು ಇಳಿಯೋಂಥ ಅನಸ್ತೇಷ ಅಲ್ಲ, ಜೀವನ ಪೂರ್ತಿ ಇರೋಂಥದ್ದೇ. ನೋವಾಗ್ತಿರತ್ತೆ, ದುಃಖ ಆಗಲ್ಲ. ನಾವು ಈ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು. ನೋವು ಬೇರೆ, ದುಃಖ ಬೇರೆ. ಜೀವನದಲ್ಲಿ ಮನುಷ್ಯನಿಗೆ ಪ್ರತಿ ಬಾರಿ ನಷ್ಟ, ನೋವು ಅಥವಾ ಹಾನಿ ಇಂಥವೆಲ್ಲ ಆಗ್ತಿರುತ್ತೆ. ಅದನ್ನು ನಾವು ಭಾವನಾತ್ಮಕವಾಗಿ ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ದುಃಖದ ತೀವ್ರತೆ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಅದಕ್ಕೆ ಎಷ್ಟು ಅಂಟ್ಕೋತೀವೋ, ನೋವಿಗೆ ನಷ್ಟಕ್ಕೆ ಎಷ್ಟು ಅಂಟ್ಕೋತೀವೋ, ಅದು ನನಗೆ ಆಗೋಯ್ತಲ್ಲಪ್ಪ ಅಂತ ಹತಾಶರಾಗ್ತಾ ಹೋಗ್ತೀವೋ, ದುಃಖ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ದುಃಖ ಜಾಸ್ತಿ ಆಗುತ್ತೆ, ಖಿನ್ನತೆ ತಾನಾಗೆ ಮೂಡುತ್ತೆ. ಇನ್ನೊಬ್ಬರ ಮೇಲೆ ಜಿಗುಪ್ಸೆ ಮೂಡ್ಬೋದು, ದ್ವೇಷ ಬರ್ಬೋದು, ನಮಗೆ ಹತಾಶರಾಗ್ಬಿಡ್ಬೋದು, ನಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಬೋದು. ಸೊ ಬರೀ ಒಂದು ದುಃಖ ಇದಕ್ಕೆಲ್ಲದಕ್ಕೂ ನಾಂದಿ ಹಾಡಿಬಿಡುತ್ತೆ. ಹಾಗಾಗಿ ದುಃಖ ಅನ್ನೋದು ತುಂಬ ಮುಖ್ಯವಾದಂತಹ ವಿಷಯ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದನ್ನು ಮೀರೋದಕ್ಕೆ ಸಾಧ್ಯ. ಪರಿಹಾಸ ದಿಮ್ಕರ್ಮ ದೈವ ಕೇಕೆಗಳಿಡಲಿ, ಸ್ಥಿರಚಿತ್ತ ನಿನಗಿರಲಿ ಮಂಕುತಿಮ್ಮ. ಭಗವಂತ ಹೇಗೆ ಬೇಕಾದ್ರೂ ಬೌಲಿಂಗ್ ಮಾಡಲಿ, ನಾವು ಸ್ಥಿರಚಿತ್ತತೆಯಿಂದ ಬ್ಯಾಟಿಂಗ್ ಮಾಡಬೇಕಾಗತ್ತೆ. ಆದರೆ ನಮ್ಮ ಕೈಲಿ ಅದು ಆಗ್ತಾ ಇಲ್ಲ. ಯಾಕೆಂದರೆ ನಾವು ಭಗವಂತನ ಸ್ಮರಣೆಯಲ್ಲೇ ನಮಗೆ ಅಡಚಣೆ ಇದೆ. ಅದಕ್ಕೆ ಗುಂಡಪ್ಪ ಹೀಗೆ ಹೇಳ್ತಾರೆ: ಕತ್ತಲೆಯೊಳೇನೋ ಕಂಡು ಬೆದರಿದ ನಾಯಿ, ಎತ್ತಲೋ ಸಖನೋರ್ವ ನಿಹನೆಂದು ನಂಬಿ, ಕತ್ತೆತ್ತಿ ಊಳಿಡುತ್ತಾ ಬೊಗಳಿ ಹಾರಾಡುವುದು ಭಕ್ತಿ ಎಂತೆಗೆ ನಮ್ಮದು ಮಂಕುತಿಮ್ಮ. ಸಾಮಾನ್ಯವಾಗಿ ನಾವೆಲ್ಲ ನೋಡಿರ್ತೀವಿ, ರಾತ್ರಿ ಹೊತ್ತು ಎಲ್ಲೋ ನಾಯಿ ಹೂ ಅಂತ ಕೂಗ್ತಿರುತ್ತೆ. ಏನೋ ಆತಂಕ ಆಗ್ಬಿಟ್ಟಿದೆ, ಅದು ಭಯದಲ್ಲಿ ಇನ್ನೆಲ್ಲೋ ಒಬ್ಬ ನನ್ನ ಗೆಳೆಯ ಇರ್ಬೋದು, ಅವನನ್ನು ಸಹಾಯಕ್ಕೆ ಬರ್ಬೋದೇನೋ ಅಂತ ಕತ್ತಲಲ್ಲಿ ಏನೇನೋ ಕಂಡು ಬೆದರಿದ ನಾಯಿ, ಎತ್ತಲೋ ಸಕನೋರ್ವ ನಿಹನೆಂದು ನಂಬಿ, ಇಲ್ಲೋ ನನ್ನ ಫ್ರೆಂಡ್ ಇದೆ ಅಂತ ನಂಬ್ಕೊಂಡು
ಕತ್ತೆತ್ತಿ ಉರುಳಿಡುತ್ತಾ ಬಗುಳಿ ಹಾರಾಡುವುದು. ಅದು ಹೇಳ್ಕೊಳ್ಳುತ್ತೆ, ನನಗೆ ಸರಿ ಕಷ್ಟ ಆಗಿದೆ, ಮತ್ತೊಂದಾಗಿದೆ, ಬಾ ಇಲ್ಲಿ ಅಂತ ಹೇಳ್ಕೊಳುತ್ತಲ್ಲ. ಅದೇ ರೀತಿಯಲ್ಲಿ ಇನ್ನೊಬ್ಬಲ್ಲಿ ಇದನೋ ಇಲ್ವೋ ನನಗೇನೂ ಗೊತ್ತಿಲ್ಲದೆ ನಾವು ಇಲ್ಲಿಂದ ಒಂಟಿ ದನಿಲಿ ಕೂಗ್ತಾ ಹೋಗ್ತೀವಲ್ಲ, ಭಗವಂತ ಭಗವಂತ, ಅದು ಆ ರೀತಿಯೇ. ಹೇಗೆ ರಸ್ತೆಯಲ್ಲಿ ಕತ್ತಲೆಯಲ್ಲಿ ಒಂದು ಒಂಟಿ ನಾಯಿ ಭಯದಲ್ಲಿ ಕತ್ತೆತ್ತಿ ಉರುಳಿಡುತ್ತೋ, ಅದೇ ರೀತಿ ಅಯ್ಯೋ ಭಗವಂತ ಅನ್ನೋದು ಕೂಡ ಸೇಮ್ ಅಂತ ಕಗ್ಗದಲ್ಲಿ ಗುಂಡಪ್ಪ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ಇನ್ನೊಬ್ಬ ಇದೋನೋ ಇಲ್ವೋ, ಅವನು ನಮ್ಮನ್ನು ಕೇಳಿಸ್ಕೊತೀನಿ, ಏನೂ ಗೊತ್ತಿಲ್ಲ, ಸುಮ್ಮನೆ ರ್ಯಾಂಡಮ್ ಬ್ಲೈಂಡಾಗಿ ನಾವು ಅದನ್ನು ಮಾಡ್ತಾ ಹೋಗ್ತಿದ್ರೆ ಶ್ರದ್ಧೆ ಅಂತಲೂ ಈ ಕಗ್ಗವನ್ನು ನೋಡ್ಬೋದು, ಬ್ಲೈಂಡಾಗಿ ಅಂತಲೂ ನೋಡ್ಬೋದು. ನಮ್ಗೆ ಯಾವನೊಬ್ಬ ಕಾಪಾಡ್ತಾನೆ, ಯಾವನೊಬ್ಬ ನಮ್ಮನ್ನು ಸಲಹತಾನೆ, ರಕ್ಷಿಸ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಕೂಗ್ತಾ ಹೋಗ್ತಿರ್ತೀವಿ. ಅದರಿಂದ ಪ್ರಯೋಜನಕ್ಕೆ ಬರಲ್ಲ. ಯಾಕೆಂದರೆ ಅದು ನೋವು ಬಂದಾಗ ಮಾತ್ರ ಸ್ಮರಣೆ ಮಾಡ್ತಿರ್ತೀವಿ. ನಾವು ಪದೇ ಯಾವಾಗಲೂ ಸ್ಮರಣೆಯಲ್ಲೇ ಇದ್ದರೆ ಆಗ ನೋವೇ ಬರೋದಿಲ್ಲ, ದುಃಖವೇ ಉಂಟಾಗೋದಿಲ್ಲ. ಹಾಗಾಗಿ ದುಃಖವೇ ಉಂಟಾಗದಿರುವಾಗ ನೀವು ಅಯ್ಯೋ ದೇವರೇ ಕಾಪಾಡಪ್ಪ ಅನ್ನೋ ಅವಶ್ಯಕತೆ ಇಲ್ಲ. ಯಾಕೆ ಪ್ರತಿ ಕ್ಷಣವೂ ನಾವು ಭಗವಂತನ ಸ್ಮರಣೆಯಲ್ಲಿ ಇದ್ದಾಗ ಸಾಧ್ಯ. ಬರೀ ಭಯದಲ್ಲಿ ಮಾತ್ರ, ಆತಂಕದಲ್ಲಿ ಮಾತ್ರ ಒಂದು ಏನೋ ಕೆಲಸ ಮಾಡೋಕ್ಕೆ ಹೋಗ್ತಿರ್ತೀವಿ, ಅದೆಲ್ಲಿ ಕೆಟ್ಟುಬಿಡುತ್ತೋ ಅಂತ ಭಯದಲ್ಲಿ ಮತ್ತೆ ನಾವು ಅದಕ್ಕೆ ಕೆಲಸ ಶುರು ಮಾಡೋಕ್ಕೂ ಮುಂಚೆ ಪೂಜೆ ಮಾಡ್ತೀವಿ. ಭಕ್ತಿ ಜೊತೆಗೆ ಭಯನೇ ಜಾಸ್ತಿ ಇರುತ್ತೆ ನಮಗೆ. ನಾವೆಲ್ಲ ಗಾಡ್ ಫಿಯರಿಂಗ್ ಆಗಿಬಿಟ್ಟಿರ್ತೀವಿ ಹೊರತು ಗಾಡ್ ಲವಿಂಗ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಪದೇ ಪದೇ ಭಗವತ್ ಸ್ಮರಣೆಯಲ್ಲೇ ಇರ್ತೀವೋ ಆಗ ನಾವು ಗಾಡ್ ಲವಿಂಗ್ ಆಗ್ತೀವಿ, ಇಲ್ಲಾಂದರೆ ಗಾಡ್ ಫಿಯರಿಂಗ್ ಆಗಿ ಇದ್ಬಿಡ್ತೀವಿ. ಯಾವಾಗ ಗಾಡ್ ಫಿಯರಿಂಗ್ ಆಗಿರ್ತೀವಿ, ಅದನ್ನು ಮಾಡೋಕ್ಕೂ ಮುಂಚೆ ದೇವ್ರು ನೆನಪಿಸ್ಕೊಳ್ಳೋಣ, ಇದು ಮಾಡೋಕ್ಕೂ ಮುಂಚೆ ದೇವ್ರು ನೆನಪಿಸ್ಕೊಳ್ಳೋಣ, ಅಯ್ಯೋ ಇನ್ನೇನೋ ಆಗೋಯ್ತು ಅದಕ್ಕೊಂದು ದೇವ್ರಿಗೆ ಪೂಜೆ ಮಾಡಿಸೋಣ, ಈ ಭಯದಲ್ಲೇ ಬದುಕ್ತಾ ಹೋಗ್ತೀವಿ ಹೊರತು ಅವನ ಗೆಳೆಯನಾಗಿ ನಾವು ಸ್ವೀಕರಿಸೋದ್ರಲ್ಲಿ ಎಡು ಬಿಡ್ತೀವಿ. ಇವಾಗ ಪದೇ ಪದೇ ದುಃಖ ಬರ್ತೈತೆ, ಪದೇ ಪದೇ ಅವ್ರು ಮೊರೆ ಹೋಗ್ತಿರ್ತೀವಿ. ಆದರೆ ನಿಜವಾದ ಭಗವಂತನ ಸರಿಯಾದ ರೀತಿಯಲ್ಲಿ ಸ್ಮರಣೆ ಮಾಡಿದ್ರೆ ಅವನು ದುಃಖದ ಮೂಲವನ್ನೇ, ಕಾರಣವನ್ನೇ ಅವನು ನಾಶ ಮಾಡ್ತಾನೆ ಅಂತ. ಈಗ ಓಶೋ ತುಂಬ ಚೆನ್ನಾಗಿ ಹೇಳ್ತಿದ್ದ. ಅರ್ಜುನನಿಗೆ ದುಃಖ ಆದಾಗ ಅಪ್ಪ ಕೃಷ್ಣ ನಾನು ವಿಚಲಿತನಾಗಿದ್ದೀನಿ, ಏನು ಮಾಡಲಪ್ಪ ಅಂತ ಕೇಳಿದಾಗ ಉಪದೇಶ ಮಾಡ್ತಾನೆ ಕೃಷ್ಣ. ಅದೇ ಕುಚೇಲನ ಸಮಸ್ಯೆ ಇದ್ದಾಗ ಅವನಿಗೆ ಉಪದೇಶ ಮಾಡಲ್ಲ. ಈ ಕಷ್ಟ ಸುಖ ಇದ್ದಿದ್ದೆ, ಅದನ್ನು ಅನುಭವಿಸ್ಕೊಳ್ತಾ ಹೋಗಬೇಕು, ನಿನ್ನ ಕರ್ಮ ನೀನು ಮಾಡಿಕೊಂಡಿರೋ ಫಲದ ಬಗ್ಗೆ ಅಪೇಕ್ಷೆ ಪಡಬೇಡ, ನಿನ್ನ ಪೂರ್ವ ಕರ್ಮಗಳಿಂದ ಇವತ್ತು ನೀನು ಬಡತನದಲ್ಲಿದೆಯಾ, ಕಷ್ಟಪಡ್ತಿದ್ಯಾ ಅಂತ ಕುಚೇಲನಿಗೆ ಜ್ಞಾನವನ್ನು ನೀಡಲಿಲ್ಲ ಕೃಷ್ಣ. ಯಾಕೆಂದರೆ ಆತ ಮೊದಲೇ ಜ್ಞಾನಿ ಇದ್ದ, ಅವನು ನೋವನ್ನು ಸ್ವೀಕರಿಸಿದ್ದ. ಅವನು ಹೆಂಡತಿ ಮತ್ತು ಮಕ್ಕಳು ನೋವಿಂದ ಹೆಂಡತಿ ಕಳಿಸಿದ್ದಕ್ಕೆ ಆತ ಬರ್ತಾನೆ. ತಮಗೆಲ್ಲ ಗೊತ್ತಿದೆ ಕುಚೇಲನ ಕತೆ. ಸೊ ಅವನು ಆ ಜ್ಞಾನದಲ್ಲಿದ್ದು ಅವನು ವಿಚಲಿತನಾಗಿರಲಿಲ್ಲ, ಅವನು ಗೆಳೆಯನಾಗಿ ಬರ್ತಾನೆ. ಆಗ ಅವನು ಜ್ಞಾನವನ್ನು ನೀಡದೆ ಅವನಿಗೆ ಆ ದುಃಖದ ಕಾರಣ ಏನಿದೆ, ಸಂಪತ್ತು ಎನ್ನುವ ಕೊರತೆಯ ಕಾರಣ ಏನಿದೆ ಆ ದುಃಖಕ್ಕೆ, ಅದನ್ನು ಸಂಪತ್ತನ್ನು ನೀಡಿ ಆತ ಕೃಷ್ಣ ಕುಚೇಲನ ದುಃಖವನ್ನು ನಿವಾರಿಸ್ತಾನೆ. ಅದೇ ಅರ್ಜುನನಿಗೆ ಯುದ್ಧ ಮಾಡುವ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು, ಮತ್ತು ಜ್ಞಾನ ಇತ್ತು, ಯುದ್ಧ ಜ್ಞಾನ ಇತ್ತು. ಹಾಗಾಗಿ ಅವನಿಗೆ ತಾನೇ ಬಂದು ಯುದ್ಧ ಮಾಡ್ತೀನಿ, ನಾನೇ ಗೆದ್ದುಕೊಡ್ತೀನಿ ಬಾ ಅಂತ ಅವನು ಹೇಳಲಿಲ್ಲ ಕೃಷ್ಣ. ಅವನಿಗೆ ಬೇಕಿದ್ದ ಅವತ್ತು ವಿಚಲಿತನಾಗಿದ್ದರಿಂದ ಅವನಿಗೆ ಜ್ಞಾನ ಬೇಕಿತ್ತು. ಕೊಲ್ಲೋ ನೀನು ಯಾರು ಅಂದ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ಭ್ರಮೆ. ನಿನ್ನ ಕೆಲಸ ನೀನು ಮಾಡು ಅಂತ ಅವನಿಗೆ ಜ್ಞಾನವನ್ನು ನೀಡ್ತಾನೆ. ಕುಚೇಲನಿಗೆ ಸಂಪತ್ತನ್ನು ನೀಡ್ತಾನೆ. ಇದೇ ಸಂಪತ್ತು ಕೃಷ್ಣ ನಂದೇ ಊರನ್ನು ನೀನು ಆಳ್ಕೊ ಅಂತ ಅರ್ಜುನನಿಗೆ ಕೊಡ್ಬೋದಿತ್ತು, ಕೊಡಲಿಲ್ಲ. ಯಾಕೆಂದರೆ ಅವರ ಕೊರತೆ ಇದ್ದಿದ್ದು ಬರೀ ಜ್ಞಾನವಷ್ಟೇ ಹೊರತು ಕ್ಷಾತ್ರತನವಲ್ಲ. ಅವನಲ್ಲಿ ಆಡಿ ಇತ್ತು. ಅವನೇ ಯುದ್ಧವನ್ನು ಗೆಲ್ಲುವಂತಹ ಶಕ್ತಿ ಪಾಂಡವಲ್ಲಿದ್ದರಿಂದ ಆತನಿಗೆ ಜ್ಞಾನವನ್ನು ಕೊಡ್ತಾನೆ, ಕುಚೇಲನಿಗೆ ಸಂಪತ್ತನ್ನು ಕೊಡ್ತಾನೆ. ಅಂದರೆ ಪ್ರತಿಯೊಬ್ಬನಿಗೂ ದುಃಖಕ್ಕೆ ಅವರದೇ ಆದಂತಹ ಕಾರಣಗಳಿರುತ್ತೆ. ನಾವು ಪ್ರತಿ ಬಾರಿ ಭಗವತ್ ಸ್ಮರಣೆಯಲ್ಲಿ ದುಃಖದ ಕಾರಣವನ್ನೇ ನಿವಾರಿಸುವಂತ ಕೇಳಿಕೊಂಡಾಗ ನಾವು ಆ ಸುಖ ದುಃಖಗಳಿಂದ ಮೀರೋದಕ್ಕೆ ಸಾಧ್ಯ ಆಗುತ್ತೆ. ದುಃಖದ ಮೂಲ ಕಾರಣಗಳನ್ನು ಕ್ಯಾಟಗರೈಸ್ ಮಾಡೋದಾದರೆ ಸುಖ, ಮೋಹ ಮತ್ತು ಅಜ್ಞಾನ ಅಂತ ಹೇಳ್ಬೋದು. ನಾವು ಸುಖವನ್ನೇ ಬಯಸ್ತಾ ಹೋದಾಗೆಲ್ಲ ಪ್ರತಿ ಬಾರಿ ಸುಖ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ, ಆಗಲೂ ಕೂಡ ನಮಗೆ ದುಃಖ ಆಗುತ್ತೆ. ಹಾಗೆ ಸುಖದ ಅಪೇಕ್ಷೆಯೂ ಕೂಡ, ಸುಖ ಅನ್ನೋದು ಇದೆ ಅನ್ನುವ ಅರಿವು ಕೂಡ ದುಃಖವನ್ನು ನಮಗೆ ಉಂಟು ಮಾಡ್ತಾ ಹೋಗುತ್ತೆ. ನಾವುಗೆ ಒಂದು ಸುಖವನ್ನು ಅನುಭವಿಸೋಕ್ಕೆ ಶುರು ಮಾಡಿ ಆ ಸುಖ ಕೊನೆ ಆದ ತಕ್ಷಣ ಮತ್ತೆ ನಮಗೆ ದುಃಖವೇ ಆಗುತ್ತೆ. ಅಯ್ಯೋ ಅದು ಮುಗಿದೋಯ್ತಲ್ಲ ಅನ್ನೋ ದುಃಖ, ಬೋರ್ಡಮ್ ಇವೆಲ್ಲ ನಮಗೆ ಶುರು ಆಗ್ತಾ ಹೋಗುತ್ತೆ. ಹಾಗಾಗಿ ದುಃಖಕ್ಕೆ ಸುಖನೂ ಒಂದು ರೀತಿ ಕಾರಣ ಅಂತ ಹೇಳ್ಬೋದು. ಮತ್ತು ಮೋಹ, ಯಾವುದಕ್ಕೆ ನಾವು ಹೆಚ್ಚು ಅಂಟ್ಕೊಳ್ತೀವೋ ಆಗ ನಮಗೆ ದುಃಖ ಹೆಚ್ಚಾಗ್ತಾ ಹೋಗುತ್ತೆ. ಮೋಹದಿಂದ ಸುಖವೂ ಮೂಡುತ್ತೆ, ಮೋಹದಿಂದ ದುಃಖವೂ ಮೂಡುತ್ತೆ. ಯಾವುದ್ರ ಬಗ್ಗೆ, ಅದು ವಿಷಯ ಆಗಿರ್ಬೋದು, ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಯಾವುದ್ರ ಬಗ್ಗೆ ನಮಗೆ ಮೋಹ ಹೆಚ್ಚುತ್ತೆ ಆಗ ನಾವು ದುಃಖವನ್ನು ಅನುಭವಿಸ್ತಾ ಹೋಗ್ತೀವಿ. ಸುಖ ಮತ್ತು ದುಃಖ, ಆದರೆ ನಮಗೆ ಸುಖ ಬಂದಾಗ ಮೋಹ ಹಿತ ಅನಿಸುತ್ತೆ. ಯಾಕಂದರೆ ನಾವು ಮೋಹಿಸಿದ್ದೀವಿ, ನಮಗೆ ಸುಖ ಸಿಗ್ತಿದೆ, ಸೊ ನಮಗೆ ಮೋಹ ಇಷ್ಟ ಅನಿಸುತ್ತೆ. ಅದೇ ಮೋಹಿಸಿ ನಾವು ದುಃಖವನ್ನು ಪಟ್ಟಾಗ ನಾವು ವಿಚಲಿತರಾಗ್ತೀವಿ. ಹಾಗಾಗಿ
ಮೋಹ ಸುಖ ದುಃಖ ಎಲ್ಲವೂ ಒಂಥರ ಆ, ಒಂದಕ್ಕೊಂದು ಅಂಟ್ಕೊಂಡಿರೋ ಅಂಥದ್ದಾಗಿರುತ್ತೆ. ಮತ್ತೊಂದು ಅಜ್ಞಾನ, ನಮಗೆ ತಿಳಿಯದೇ ದುಃಖವನ್ನು ಪಡ್ತಿರ್ತೀವಿ. ಜೀವನದ ಸಾರ ಮತ್ತು ಜೀವನದ ಒಂದು ಪರಿಪೂರ್ಣತೆ ಮತ್ತು ಸಮಷ್ಟಿಯಲ್ಲಿ ನೋಡುವಂತಹ ಜ್ಞಾನ ಇಲ್ಲದೆ ಇರುವುದರಿಂದ ಈ ಅಜ್ಞಾನದಿಂದ ನಮಗೆ ದುಃಖ ಉಂಟಾಗ್ತಾ ಹೋಗುತ್ತೆ. ಇವತ್ತು ಆಗಿದ್ದು ಮುಂದೆ ನಮಗೆ ಒಳ್ಳೆಯದೇ ಮಾಡುತ್ತೆ, ಇವತ್ತು ಪರೀಕ್ಷೆಗಳಷ್ಟೇ ಎನ್ನುವ ಅರಿವು ನಮಗೆ ಇಲ್ಲದೆ ಇರುವುದರಿಂದ ನಮಗೆ ಈ ಅಜ್ಞಾನದಿಂದ ದುಃಖವು ಮೂಡ್ತಾ ಹೋಗುತ್ತೆ. ಪ್ರವಾದಿಯಲ್ಲಿ ಖಲೀಲ್ ಜಿಬ್ರಾನ್ ತುಂಬ ಅದ್ಭುತವಾಗಿ ಸುಖ ದುಃಖದ ಬಗ್ಗೆ ಮಾತಾಡ್ತಾನೆ. ಆ ಸಾಲುಗಳು ಹೀಗಿದೆ: ನಿನ್ನ ಸುಖ ಮುಖವಾಡ ಕಿತ್ತೆಸದ ನಿನ್ನ ದುಃಖವೇ, ಯಾವ ಬಾವಿಯಿಂದ ನಗೆಬುಗ್ಗೆ ಉಕ್ಕುತ್ತಿದೆಯೋ ಅದೇ ಅನೇಕ ಸಲ ನಿನ್ನ ಕಂಬನಿಗಳಿಂದ ತುಂಬಿತ್ತು. ಬೇರೆ ಹೇಗಾಗಲು ಸಾಧ್ಯ? ನಿನ್ನ ಚೇತನದ ಆಳವನ್ನು ದುಃಖ ಕೊರೆದಷ್ಟು ಸುಖವನ್ನು ಅದು ತುಂಬಿಕೊಳ್ಳುತ್ತದೆ. ನೀವು ಸಂತೋಷವಾಗಿದ್ದಾಗ ನಿಮ್ಮ ಹೃದಯದಲ್ಲಿ ನೋಡಿ, ಆಗ ನಿಮಗೆ ತಿಳಿಯುತ್ತದೆ ಯಾವುದು ನಿಮಗೆ ದುಃಖವನ್ನು ನೀಡಿತೋ ಅದೇ ಆನಂದವನ್ನು ನೀಡುತ್ತಿದೆ. ಸುಖ ದುಃಖವನ್ನು ಬೇರ್ಪಡಿಸಲಾಗದು. ಒಂದು ನಿಮ್ಮೊಡನೆ ಊಟಕ್ಕೆ ಕುಳಿತಾಗ ನೆನಪಿಡು, ಇನ್ನೊಂದು ನಿನ್ನ ಹಾಸಿಗೆಯಲ್ಲಿ ಕಾಯುತ್ತಿರುತ್ತದೆ. ಕೊಳಲು ಮಾಡುವಾಗ ಆ ಕತ್ತಿಯಿಂದ ಆ ಟೂಲ್ಸಿಂದ ಅದು ಎಷ್ಟು ನೋವು ತಿಂದಿರುತ್ತೆ. ಅದರಲ್ಲೇ ಮತ್ತೆ ನಾವು ಗಾಳಿಯನ್ನು ಉಸಿರನ್ನು ಕೊಟ್ಟಾಗ ಅದಕ್ಕೆ ಸಂಗೀತ ಹೊರಟಾಗ ಅದರಿಂದ ನಮಗೆ ಸುಖ ಸಿಗತ್ತಂತೆ. ಹೇಗೆ ಒಂದು ಬಟ್ಟಲು ಅದು ತಯಾರಾಗೋದಕ್ಕೆ ಎಷ್ಟೆಲ್ಲ ಹೀಟ್ನ ಅನುಭವಿಸುತ್ತೆ, ಅದು ಬಡಿಸ್ಕೊಳ್ಳುತ್ತೆ, ಮತ್ತೆಲ್ಲ ಮಾಡಿ ಒಂದು ಗ್ಲಾಸ್ ತಯಾರಾಗಿರುತ್ತಂತೆ. ಅದರಲ್ಲಿ ವೈನ್ ಹಾಕ್ಕೊಂಡು ನಾವು ಕುಡಿದು ಸುಖವನ್ನು ಪಡ್ತೀವಂತೆ. ಇದನ್ನು ಜಿಬ್ರಾನ್ ಹೇಳ್ತಾ ಹೋಗ್ತಾನೆ. ಎಲ್ಲವನ್ನು ಪೂರ್ತಿ ಓದಿಲ್ಲ ನಾನು, ಸುಖ ದುಃಖದ ಬಗ್ಗೆ ಹೇಳಿರುವಂತಹ ವಿಷಯವನ್ನು ಬರೀ ಆಯ್ದ ಸಾಲುಗಳು ಮಾತ್ರ ಹೇಳ್ತಾ ಇದ್ದೀನಿ. ಹೀಗೆ ಪ್ರತಿಯೊಂದು ದುಃಖವೂ ಸುಖಕ್ಕೆ ಅನುವು ಮಾಡಿಕೊಟ್ರೆ ಪ್ರತಿಯೊಂದು ಸುಖವೂ ದುಃಖಕ್ಕೆ ಅನುವು ಮಾಡಿಕೊಡ್ತಾ ಇರುತ್ತೆ. ಇದು ಜೀವನದಲ್ಲಿ ಸತತವಾಗಿ ನಡೀತಾ ಹೋಗ್ತಿರೋದ್ರಿಂದ ನಾವು ಬರೀ ದುಃಖವನ್ನು ನಿವಾರಿಸು ಅಂದರೆ ಸಾಕಾಗಲ್ಲ, ದುಃಖದ ಕಾರಣವನ್ನೇ ನಾವು ನಿವಾರಿಸ್ಕೋಬೇಕು. ದುಃಖದ ಕಾರಣ ನಿವಾರಿಸ್ಕೊಳ್ಳೋದು ಹೇಗೆ ಅಂದರೆ ಭಗವಂತನನ್ನು ಸದಾ ಸ್ಮರಿಸುವುದು. ಹೇಗೆ ಅಂದರೆ ಗುರು ನೀಡಿರುವಂತಹ, ಇಲ್ಲಿ ಬ್ರಹ್ಮಚೈತನ್ಯರು ತಗೊಳ್ತದಂದ್ರೆ ಬ್ರಹ್ಮಚೈತನ್ಯ ನೀಡುವಂತಹ ರಾಮ ಮಂತ್ರವೇನಿದೆ, ಗುರು ಮಂತ್ರವೇನಿದೆ, ಅದನ್ನು ದಿನ ನಾವು ಸ್ಮರಣೆ ಮಾಡುತ್ತಾ ಆ ಚಿಂತನೆಯಲ್ಲೇ ಇದ್ದಾಗ ಸಮಾಧಾನದಿಂದ ಸಮಾಧಿಯ ಕಡೆಗೆ ಯಾವಾಗ ನಮ್ಮ ಮನಸ್ಸು ತಿರುಗುತ್ತೋ, ಚಿತ್ತ ವೃತ್ತಿ ನಿಲ್ಲುತ್ತೋ, ಅನವಶ್ಯಕ ಯೋಚನೆಗಳು ನಮ್ಮ ತಲೆಯಿಂದ ಹೋಗುತ್ತೋ, ನಾನು ಸದಾ ಭಗವಂತನಲ್ಲೇ ಸ್ಮರಣೆಯಲ್ಲಿದ್ದಾಗ ಮೋಹ ಮತ್ತು ಅಜ್ಞಾನ ತಾನಾಗೆ ನಮ್ಮಿಂದ ದೂರ ಆಗುತ್ತೆ. ಯಾವಾಗ ಮೋಹ ಮತ್ತು ಅಜ್ಞಾನ ದೂರ ಆಗುತ್ತೆ, ಖಂಡಿತ ದುಃಖದ ಕಾರಣ ದೂರ ಆಗುತ್ತೆ. ದುಃಖ ಕಾರಣ ದೂರ ಆದಾಗ ನಾವು ತಾನಾಗೆ ಸುಖ ದುಃಖಗಳಿಂದ, ಭಾವನೆಗಳಿಂದ, ನಮ್ಮ ಆತ್ಮೋನ್ನತಿಗೆ ಅಡ್ಡಿಯಾಗಿರುವಂತಹ ಭಾವನೆಗಳಿಂದ ನಾವು ಮೇಲೇರ್ತಾ ಹೋಗ್ತೀವಿ. ಆಗ ನಮಗೆ ನೋವು ನಲಿವುಗಳೆರಡೂ ಒಂದೇ ರೀತಿ ಕಾಣ್ತಿರುತ್ತೆ, ನಮ್ಮಲ್ಲಿ ಸಮಚಿತ್ತತೆ ಇರುತ್ತೆ, ನಾವು ಸ್ಥಿರಚಿತ್ತರಾಗ್ತೀವಿ. ಸದಾ ಭಗವನ್ ಸ್ಮರಣೆಯಲ್ಲಿ ಅದರಲ್ಲೇ ಆನಂದವನ್ನು ಪಡೆಯೋದ್ರಿಂದ ದುಃಖದ ಕಾರಣವೇ ನಿರ್ಮೂಲನೆ ಮಾಡಿಬಿಡ್ತಾನೆ ಭಗವಂತ. ಅದು ಯಾವಾಗ ಸಾಧ್ಯ ಅಂದರೆ ಗುರು ನೀಡಿರುವಂತಹ ಗುರು ಮಂತ್ರವನ್ನು ಸದಾ ಸ್ಮರಣೆ ಮಾಡುವುದರಿಂದ. ಇದು ಹೇಗೆ ಸಾಧ್ಯ ಅಂತ ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಒಂದೊಳ್ಳೆ ಸೂತ್ರ ಕೊಟ್ಟಿದ್ದಾರೆ. ಅದು ಹೀಗಿದೆ: ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ ನೆನೆದು ನೀಂ ದೇಗುಲಕ್ಕೆ ಹೋಗಿ ಬರುವಂತೆ, ದಿನವೆಲ್ಲ ದೇವ ಸನ್ನಿಧಿಯೊಳು ಇರುತ್ತ ಆಗಾಗ ಮನೆಗೆ ಬರುವನ ಒಳಿರು ಮಂಕುತಿಮ್ಮ. ಹೇಗೆ ಮನುಷ್ಯ ಸದಾ ಮನೆಯಲ್ಲೇ ಇದ್ದು ಆಗಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಾನೋ, ಹಾಗೆ ಮನುಷ್ಯ ದಿನಾ ದೇವಸ್ಥಾನದಲ್ಲೇ ಇರಬೇಕಂತೆ, ಆಗಾಗ ಮನೆಗೆ ಹೋಗಿ ಬರ್ತಿರ್ಬೇಕು ಅಂತ ಗುಂಡಪ್ಪ ಹೇಳ್ತಾರೆ. 2 ಕೋಣೆಯ ನೀ ಮಾಡು ಮನದಾಲಯದಿ ಅಂತ ಗುಂಡಪ್ಪ ಹೇಳ್ತಾರೆ. ಮನಸ್ಸಲ್ಲಿ 2 ಕೋಣೆ ಇರಬೇಕಂತೆ. ಒಂದು ತನ್ನೊಬ್ಬನೇ ವಿರಮಿಸೋದಕ್ಕೆ, ಮತ್ತಿನ್ನೊಂದು ಹೊರಗಿನ ಪ್ರಪಂಚವನ್ನು ನಾವು ಎಂಟರ್ಟೈನ್ ಮಾಡೋಕ್ಕೆ, ಎಂಗೇಜ್ ಮಾಡೋದಕ್ಕೆ, ಅವ್ರ ಜೊತೆ ವ್ಯವಹರಿಸೋದಕ್ಕೆ ಒಂದು ಕೋಣೆ ಅಂತ ಸಪ್ರೇಟ್. ಹೇಗೆ ನಾವು ಮನೆಗೊಬ್ಬರು ಬಂದಾಗ ಆಫೀಸ್ಗಳಲ್ಲಿ ಎಲ್ಲೇ ಹೋದ್ರೂ ನಮ್ಗೆ ರಿಸೆಪ್ಷನ್ ಅಂತಿರುತ್ತೆ, ಒಂದು ಲಾಂಜ್ ಅಂತಿರುತ್ತೆ, ಅಲ್ಲೇ ಕೂರಿಸಿರ್ತಾರೆ. ತುಂಬ ಮುಖ್ಯವಾಗಿ ಕೆಲಸ ಇದ್ದರೆ ಒಳಗಡೆನೆ ಕರ್ಕೊಂಡು ಅಲ್ಲಿ ಮಾತಾಡಿಸ್ತಾರೆ. ಇಲ್ಲಾಂದರೆ ರಿಸೆಪ್ಷನಲ್ಲೇ ಮುಗಿದೋಗ್ಬಿಡುತ್ತೆ ನಮ್ಮ ಕೆಲಸ, ಅಲ್ಲಿಂದನೇ ಕಳಿಸ್ಬಿಡ್ತಾರೆ. ನಾವು ಯಾರು ಮನೆಗೆ ಬಂದಾಗ ಅವ್ರನ್ನ ಹಾಲಲ್ಲಿ ರಿಸೀವ್ ಮಾಡ್ಕೊತೀವಿ, ಮಾತಾಡಿಸಿ ಮತ್ತೊಂದು ಮಾಡ್ತೀವಿ. ತೀರಾ ಉಳ್ಕೊಳ್ಬೇಕು ಮತ್ತೊಂದಾಗ ನಾವು ಖಾಸಗಿ ಒಂದು ಕೋಣೆ ಕೊಡ್ತೀವಿ, ಅಲ್ಲಿ ಉಳ್ಕೊಳ್ಳೋಕೆ ಹೇಳ್ತೀವಿ. ಹಾಗೆ ಮನಸ್ಸನ್ನು ಕೂಡ ಅದೇ ರೀತಿ 2 ವಿಭಾಗ ಮಾಡ್ಕೋಬೇಕಂತೆ. ಒಂದು ನಾನೊಬ್ಬನೇ ಅಲ್ಲಿ ವಿರಮಿಸೋದಕ್ಕೆ, ಇನ್ನೊಂದು ಹೊರಗಿನ ಪ್ರಪಂಚ ವ್ಯವಹರಿಸೋದಕ್ಕೆ. ಅಲ್ಲಿಂದ ಇವನ್ನ ಪೂರ್ತಿ ಒಳಗೆ ತಗೊಂಡ್ಬಿಟ್ರೆ ದುಃಖ ಆಗ್ಬಿಡುತ್ತೆ ಅಂತ. ಎರಡಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಅಂತ ಗುಂಡಪ್ಪ ಹೇಳ್ತಾರೆ. ಹಾಗೆ ಇಲ್ಲೂ ಅದನ್ನೇ ನಮಗೆ ಗುಂಡಪ್ಪ ಹೇಳ್ತಾ ಇರೋದು. ಪರಮಹಂಸರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಆಮೆ ಮೊಟ್ಟೆ ಹಾಕ್ಬಿಟ್ಟು ಅದನ್ನ ಸಮುದ್ರ ತೀರದಲ್ಲಿ ಮುಚ್ಚಿಡತ್ತಂತೆ. ಸಮುದ್ರ ಮತ್ತೆ ಅದು ಆಹಾರಕ್ಕೆ ಮತ್ತೊಂದಕ್ಕೆ ಸಮುದ್ರಕ್ಕೆ ಹೋಗಿರುತ್ತಂತೆ. ಆ ಸಮುದ್ರದಲ್ಲಿ ಇದ್ದಾಗಲೂ ಕೂಡ ತನ್ನ ಮೊಟ್ಟೆ ಎಲ್ಲಿಟ್ಟಿದ್ದೀನಿ ಅನ್ನೋ ಅರಿವದಕ್ಕೆ ಇರುತ್ತಂತೆ. ಆ ಅರಿವಿನಲ್ಲೇ ಅದು ಸಮುದ್ರದಲ್ಲಿ ಈಜಾಡಿಕೊಂಡು ತನ್ನ ದಿನನಿತ್ಯದ ಆಹಾರ ಮತ್ತೊಂದೆಲ್ಲ ಮುಗಿಸ್ಕೊಂಡು ಬರುತ್ತಂತೆ. ಹಾಗೆ ಮನುಷ್ಯ ಹಾಗೆ ಇರಬೇಕಂತೆ. ಜೀವನವೆನ್ನುವ ಸಮುದ್ರದಲ್ಲಿ ನಾವು ಈಜಾಡುವಾಗ
ಅಲ್ಲಿ ಮೊಟ್ಟೆ ರೀತಿ ಹಾಗೆ ಭಗವಂತನ ಒಂದು ಸ್ಮರಣೆ, ಅದನ್ನು ಪದೇ ಅಲ್ಲಿ ಇಟ್ಕೊಂಡು ನನ್ನ ಮನಸ್ಸು ಯಾವಾಗಲೂ ಭಗವಂತನ ಚಿಂತನೆಯಲ್ಲೇ ಇಟ್ಕೊಂಡು ಸಮುದ್ರವೆನ್ನುವ ಜೀವನದಲ್ಲಿ ಈಜಬೇಕು ಅಂತ ನಮಗೆ ಪರಮಹಂಸರು ಹೇಳ್ತಾರೆ. ಹಾಗೆ ಗುಂಡಪ್ಪ ಇನ್ನೊಂದು ಹೇಳ್ತಾರೆ, ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ. ಮನುಷ್ಯನಿಗೆ ಎಲ್ಲದರಲ್ಲೂ ಹೊರಗಿಂದ ಅಷ್ಟೇ ಆಸಕ್ತಿ ಇರಬೇಕಂತೆ, ಒಳಗಿಂದ ಇರಬಾರ್ದು. ಅಂದರೆ ಅದು ಸಿಕ್ತೋ ಇಲ್ಲವೋ ಅನ್ನೋ ಆತಂಕದಲ್ಲಿ ಒಳಗಿಂದ ಅಂಟ್ಕೋಬಾರ್ದು, ಆಸಕ್ತಿ ಇರಬೇಕು. ಮನುಷ್ಯ ಜೀವನದಲ್ಲಿ ಎಲ್ಲ ರೀತಿ ವ್ಯವಹಾರದಲ್ಲಿ ತೊಡ್ಕೊಳ್ಬೇಕು. ಅದರಲ್ಲಿ ನಮಗೆ ಸುಖನೇ ಸಿಗುತ್ತಾ, ಲಾಭವೇ ಸಿಗುತ್ತಾ ಅನ್ನೋ ಒಳಗಡೆಯಿಂದ ಅದರ ಬಗ್ಗೆ ಆಸಕ್ತಿ ಇರಬಾರ್ದು. ಆಟದೋಟವೇ ಲಾಭ ಮಂಕುತಿಮ್ಮ ಅಂತ ಒಂದು ಕಡೆ ಗುಂಡಪ್ಪ ಅಂತಾರೆ. ನೀ ಆ ಆಟದಲ್ಲಿ ಪಾಲ್ಗೊಳ್ತಿಲ್ಲ, ಅದೇ ನಿನಗೆ ಲಾಭ. ಅದು ಮತ್ತೆ ಗೆಲ್ತೀಯೋ ಸೋಲ್ತೀಯೋ ಅನ್ನೋದು ಲಾಭ ಅಲ್ಲ, ಆಟದೋಟವೇ ಲಾಭ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದಾಗೆ, ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ. ಒಳಗಿಂದ ಎಲ್ಲರಲ್ಲೂ ವಿರಕ್ತಿ ಇರಬೇಕು. ಅದು ಬಂದರೂ ಒಂದೇ ರೀತಿ ನೋಡಬೇಕು, ಅದು ಬಂದಿಲ್ಲ ಅನ್ನೋ ಒಂದೇ ರೀತಿ ನೋಡಬೇಕು. ನೋವು ಬಂದರೂ ಅಷ್ಟೇ, ಸುಖ ಬಂದರೂ ಅಷ್ಟೇ, ದುಃಖ ಬಂದರೂ ಅಷ್ಟೇ, ನಲಿವು ಬಂದರೂ ಅಷ್ಟೇ, ಏನು ಬಂದರೂ ಅದನ್ನ ಒಂದೇ ರೀತಿಯಲ್ಲಿ ನಾವು ನೋಡುವಂತಹ ಒಳಗೆ ವಿರಕ್ತಿ ನಮ್ಮಲ್ಲಿ ಮೂಡಿರಬೇಕು. ಹೊರಗೆ ಕಾರ್ಯಧ್ಯಾನ ಒಳಗೆ ಉದಾಸೀನ. ನನಗೊಂದು ಟಾಸ್ಕ್ ಇದೆ, ನಾನು ದಿನ ಆಫೀಸ್ಗೆ ಹೋಗ್ತೀವಿ, ಮತ್ತೊಂದು ಮಾಡ್ತೀವಿ, ಜವಾಬ್ದಾರಿಗಳಿರುತ್ತೆ, ಅದನ್ನು ಮಾಡ್ಬೇಕಾರೆ ಅಯ್ಯೋ ಏನಪ್ಪ ಹಿಂಗೆ ಮಾಡಬೇಕಾ, ನಾನು ಈ ಸಂಬಳಕ್ಕೆ ಅಷ್ಟೆಲ್ಲ ಕೆಲಸ ಮಾಡಬೇಕಾ, ನಂಗೆ ಅಪ್ರಿಸಿಯೇಷನ್ ಇಲ್ಲ, ನನಗೊಂದು ರೆಕಗ್ನಿಷನ್ ಇಲ್ಲ, ಈ ಥರ ನಮಗೆ ಗುಣಕ್ತಾನೇ ಇರ್ತೀವಿ. ನಮ್ಮ ಕೆಲಸದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದಕ್ಕೆ ಅಪೇಕ್ಷೆಗಳಿಂದಲೇ ಗುಣಕ್ತಾ ಹೋಗ್ತಿರ್ತೀವಿ. ನಾನು ಇಷ್ಟು ಮಾಡಿದೆ, ನಾನು ಅಷ್ಟು ಮಾಡಿದೆ, ಈ ನಾನು ಜೊತೆಗೆ ಈ ಅಪೇಕ್ಷೆಗಳು ನಮ್ಮನ್ನು ಹಾಳು ಮಾಡ್ತಿರುತ್ತೆ. ಅದು ಹೊರಗೆ ಕಾರ್ಯಧ್ಯಾನ, ನಮ್ಮ ಕೆಲಸದ ಮೇಲೆ ಅಷ್ಟು ಮಾತ್ರ ಗಮನ ಕೊಡಬೇಕು, ಮಿಕ್ಕಿದಕ್ಕೆ ನಾವು ಅದರ ಬಗ್ಗೆ ಉದಾಸೀನ ವಹಿಸಬೇಕು. ನಾನು ಹೋಗ್ತಿದ್ದೀನಿ, ಒಂದು ಆಫೀಸಾಗಿ ಕೆಲಸ ಮಾಡ್ತೀನಿ, ಏನಕ್ಕೆ, ನನಗೆ ದುಡಿಮೆ ಬೇಕು. ಮನುಷ್ಯಂಗೆ ಸುಮ್ಮನೆ ಈಗ ಯಾರು ದುಡ್ಡು ಕೊಡಲ್ಲ, ದುಡ್ಡಿಲ್ಲದೆ ಮನುಷ್ಯಂಗೆ ಇವತ್ತು ಬದುಕೋಕ್ಕಾಗದಿರೋಂಥ ಪರಿಸ್ಥಿತಿ ನಾವೇ ಮಾಡ್ಕೊಂಡು ಬಿಟ್ಟಿದ್ದೀವಿ. ಹಾಗೆ ಜೀವನ ಮಾಡೋದಕ್ಕೆ ನಮಗೆ ದುಡ್ಡು ಬೇಕು, ದುಡ್ಡು ಸುಮ್ಮನೆ ಸಿಗಲ್ಲ, ಕೆಲಸ ಮಾಡೋದೇ ಸಿಗುತ್ತೆ. ಸೊ ನಾನು ಯಾವುದೊಂದು ಕಡೆ ಕೆಲಸಕ್ಕೆ ಹೋಗ್ತೀನಿ, ಅಲ್ಲಿ ದುಡ್ಡು ದುಡಿತೀನಿ, ಆ ಬಂದಿದ್ದ ದುಡ್ಡಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಬದುಕೊಂಡು ಇದ್ಬಿಟ್ರೆ ಬಹುಶಃ ಮನುಷ್ಯನಿಗೆ ಅರ್ಧ ದುಃಖ ಕಡಿಮೆ ಆಗಿಬಿಡುತ್ತೆ. ಅದು ಯಾವನೋ ಮಾಡೋದು ಯಾಕಿಲ್ಲ ಅಂತಂದರೆ, ನಾವು ಹೊರಗಿಂದನೂ ಕಾರ್ಯದ ಮೇಲೆ ಧ್ಯಾನ, ಒಳಗೋದ್ರ ಮೇಲೆ ಧ್ಯಾನ, ಯಾವಾಗಲೂ ಅದೇ ಟೆನ್ಷನ್ನು, ಅದೇ ಮಾಡಬೇಕು, ಇದಾಗೋಯ್ತು, ಹಂಗಾಗೋಯ್ತು, ಹಿಂಗಾಗೋಯ್ತು, ಇದನ್ನೇ ಮಾಡ್ಕೊಂಡಿರೋದ್ರಿಂದ ನಾವು ದುಃಖವನ್ನೇ ಅನುಭವಿಸ್ತಾ ಇರ್ತೀವಿ, ಫ್ರಸ್ಟ್ರೇಟ್ ಆಗ್ತಿರ್ತೀವಿ, ಡಿಪ್ರೆಷನ್ಗೆ ಹೋಗ್ತೀವಿ, ಎಲ್ಲವೂ ಆಗ್ತಿರುತ್ತೆ. ಅದೇ ನಾವು ಹೊರಗಿಂದ ಕಾರ್ಯಧ್ಯಾನ ಮಾಡ್ತಾ ಒಳಗೆ ಭಗವಂತನ ಧ್ಯಾನ ಮಾಡಿದರೆ ನನಗೆ ಫಲಾಪೇಕ್ಷೆಗಳು ಕಡಿಮೆ ಆಗುತ್ತೆ, ದುಃಖದ ಕಾರಣ ನಾಶ ಆಗುತ್ತೆ. ಆಗ ಮನುಷ್ಯ ತುಂಬ ಲವಲವಿಕೆಯಿಂದ ಆನಂದದಿಂದ ಬದುಕೋದಕ್ಕೆ ಸಾಧ್ಯ. ಪ್ರತಿಯೊಬ್ಬನು ತನ್ನ ಸಾಕ್ಷಾತ್ಕಾರವೇ ಆಗ್ಬಿಡಬೇಕು ಅದಂತಂತಲ್ಲ. ಮನುಷ್ಯ ಸಹಜ ಜೀವನದಲ್ಲೂ ಸಹಜವಾದಂತಹ ದಿನನಿತ್ಯ ಬರುವಂತಹ ಈ ಅರಿಷಡ್ ವರ್ಗಗಳ ಜೊತೆ ವ್ಯವಹಾರ ಏನಿದೆ ಅದನ್ನು ಮೀರೋದಕ್ಕಿದು ಸಹಾಯ ಆಗ್ತಾ ಹೋಗುತ್ತೆ. ತದನಂತರ ಭಗವನ್ ನಾಮಸ್ಮರಣೆಯಲ್ಲೇ ತೊಡಗ್ತಾ ಪೂರ್ತಿ ತಲ್ಲೀನರಾಗಿ ನಮ್ಮನ್ನು ನಾವೇ ಕಾಣ್ಕೊಳ್ಳೋದು, ಭಗವಂತನ ಸಾಕ್ಷಾತ್ಕಾರ ಆಗೋದು, ಅವೆಲ್ಲ ತದನಂತರ. ಮೊದಲು ದಿನನಿತ್ಯದ ಸುಖ ದುಃಖಗಳನ್ನು ಮೀರೋದಿದೆಯಲ್ಲ, ಅದಾಗ್ತಾ ಹೋದಾಗ ತಾನಾಗಿ ಚಿತ್ತವೃತ್ತಿ ಆಗುತ್ತೆ, ತಾನಾಗೆ ಚಿದ್ ರಸವು ನಮ್ಮಲ್ಲಿ ಮೂಡುತ್ತೆ, ತಾನಾಗಿ ಬೆಳಕು ನಮ್ಮಲ್ಲಿ ಮೂಡುತ್ತೆ, ತಾನಾಗಿ ನಾದ ನಮ್ಮಲ್ಲಿ ಕೇಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಾಗಬೇಕು ಅಂದರೆ ಮೊದಲು ದುಃಖದ ಕಾರಣವನ್ನು ನಾವು ನಿವಾರಿಸ್ಕೋಬೇಕು. ಬರೀ ದುಃಖವನ್ನು ನಿವಾರಿಸ್ಕೊಳ್ಳೋಕೆ ಹೋಗ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ನಂಬು ದೇವರ ನಂಬು ನಂಬೆನ್ನುವುದು ಲೋಕ, ಕಂಬನಿ ಇಡುವ ಜನ ನಂಬಲೊಲ್ಲದರೆ, ಹಂಬಲನೆ ತೊರೆದಂಗೆ ನಂಬಿಕೆಯ ಹಂಗೇಕೆ, ತುಂಬು ವಿರತಿಯ ಮನದಿ ಮಂಕುತಿಮ್ಮ. ನಂಬು ದೇವರ ನಂಬು ಅಂತ ಪ್ರಪಂಚ ಹೇಳುತ್ತಂತೆ, ದೇವ್ರು ನಂಬಬೇಕು ಅವನಿದಾನೆ ಅಂತ ಸೈಂಟಿಫಿಕ್ ಪ್ರೂಫ್ ಇದೆಯಾ, ಮತ್ತೊಂದು ವಾದ ಮಾಡಿದಾಗ ಏನೋಣಪ್ಪ ನಮಗಿಂತ ಆಚೆ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ನಿಯಂತ್ರಿಸ್ತಿರುತ್ತೆ, ನಾವು ಅದಕ್ಕೆ ತಲೆ ಬಾಗಬೇಕು, ಏನೋ ಒಂದು ಕಾರಣಗಳು ನಾವು ಕೊಟ್ಕೊಂಡು, ನಮ್ಮ ತಂದೆ ತಾಯಿ ಹೇಳೋದು ಅಂತ ನಾವು ಮತ್ತೊಂದು ಹಲವಾರು ಕಾರಣಗಳು ನಾವು ಭಗವಂತನ ನಂಬ್ತಾ ಹೋಗ್ತಿರ್ತೀವಿ. ಅವನ್ನ ಕಂಡಿರ್ತೀವೋ ಇಲ್ವೋ, ಲಾಜಿಕಲ್ಲ ಪ್ರಶ್ನೆ ಮಾಡ್ತೀವೋ, ದಟ್ ಆಲ್ ಸೆಕೆಂಡರಿ. ಬಟ್ ಪ್ರಪಂಚ ನಮಗೆ ದೇವರೆನ್ನುವ ಕಲ್ಪನೆ ನಮಗೆ ಹುಟ್ಟಿದಾಗಿಂದ ನಮಗೆ ಬುದ್ಧಿ ಬೆಳೆಗೆ ಶುರುವಾದಾಗಿಂದ ದೇವರ ಕಲ್ಪನೆಯನ್ನು ಸಮಾಜ ನಮಗೆ ಕೊಡ್ತಾ ಬರುತ್ತೆ. ಪ್ರತಿಯೊಬ್ಬ ಹುಟ್ಟುವ ಮನುಷ್ಯನಿಗೂ ಅದು ಕೊಡ್ತಾ ಬರುತ್ತೆ ಸಮಾಜ, ಒಂದು ನಂಬಿಕೆಯನ್ನು ಕೊಡುತ್ತೆ. ಭಗವಂತ ಅಂತ ಒಬ್ಬ ಇದ್ದಾನೆ, ಅವನು ಹಾಗಿದ್ದಾನೆ, ಹೀಗಿದ್ದಾನೆ, ಹೀಗೆ ಮಾಡಿದ್ರೆ ತಪ್ಪಾಗುತ್ತೆ, ಹಾಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ, ಪಾಪ ಪುಣ್ಯ ಇವೆಲ್ಲವೂ ನಮಗೆ ಸೊಸೈಟಿ ನೀಡ್ತಾ ಬರುತ್ತೆ. ನಮಗೆ ನಂಬು ದೇವರ ನಂಬು ಅಂತ ಸಮಾಜ ಹೇಳ್ತಿರುತ್ತೆ. ನಾವು ನಂಬ್ತೀವಿ, ಯಾಕೆಂದ್ರೆ ನಮ್ಗೆ ಅಷ್ಟು ದುಃಖ ಇದೆ. ನಂಬು ದೇವರ ನಂಬು ನಂಬೆನ್ನುವುದು ಲೋಕ, ಕಂಬನಿ ಇಡುವ ಜನ ನಂಬಲೊಲ್ಲದರೆ. ದುಃಖದ ಮಡುವಲ್ಲೇ ಮುಳುಗಿರೋಂಥ ಜನ ಖಂಡಿತ ದೇವ್ರು ನಂಬದೇ ಇರ್ತಾರೆ. ಯಾಕೆಂದರೆ ದುಃಖ ನಿವಾರಣೆ ಆಗಬೇಕಿದೆ, ನೋವು ನಿವಾರಣೆ ಆಗಬೇಕಿದೆ. ಹಾಗಾದ್ರೆ ಭಗವಂತ ನಂಬ್ತಾರೆ. ಇಡೀ ಲೋಕ ನಮಗೆ ನಂಬು ಅಂತಂದಾಗ ಖಂಡಿತ ನೋವಳಿರೋ ನಂಬ್ತಾರೆ. ಆದರೆ ಹಂಬಲನೆ ತೊರೆದಂಗೆ ನಂಬಿಕೆಯ ಹಂಗೇಕೆ, ತುಂಬು ವಿರತಿಯ ಮನದಿ ಮಂಕುತಿಮ್ಮ. ಯಾರಿಗೆ ದುಃಖ ಬೇಡ ಅನ್ನುವ ಹಂಬಲ ಇರಲ್ವೋ, ಯಾರಿಗೆ ಸುಖ ಬೇಕು ಎನ್ನುವ ಹಂಬಲ ಇರಲ್ವೋ, ಅವನಿಗೆ ಭಗವಂತನ ಅವಶ್ಯಕತೆ ಏನಿದೆ, ಆ ನಂಬಿಕೆಯ ಅವಶ್ಯಕತೆ ಏನಿದೆ,
ಭಗವಂತನ ಹೆಚ್ಚಾಗಿ ಭಗವಂತ ಎನ್ನುವ ನಂಬಿಕೆಯ ಅವಶ್ಯಕತೆ ಏನಿದೆ. ಯಾಕೆಂದರೆ ಅವನಿಗೆ ನೋವು ನಲಿವು ಎಲ್ಲವೂ ಅವನಿಗೆ ಒಂದೇ ಆಗಿರೋದ್ರಿಂದ ಆ ನಂಬಿಕೆಯ ಹಂಗೇಕೆ ತುಂಬ ವಿರತಿಯ ಮನದೆ ಮಂಕುತಿಮನು ವಿರಕ್ತಿಯಾಗಿರ್ತಾನೆ. ಅವನಲ್ಲಿ ವೈರಾಗ್ಯ ಮೂಡಿರುತ್ತೆ, ಎಲ್ಲದರಲ್ಲೂ ಯಾವುದಕ್ಕೂ ಅಂಟಿಕೊಳ್ಳದೆ ಹಾಗೆ ಬದುಕ್ತಿರ್ತಾನೆ. ಅಂಥವನಿಗೆ ನಂಬಿಕೆಯ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವನು ಸ್ಮರಣೆಯಲ್ಲೇ ಇರ್ತಾನೆ. ನಾವೆಲ್ಲರೂ ಭಗವಂತನನ್ನು ನಂಬ್ತೀವಿ, ಭಗವಂತನನ್ನು ಪೂಜಿಸ್ತೀವಿ, ಭಗವಂತನ ಸಂಬಂಧಪಟ್ಟಂಗೆ ಆಚರಣೆಗಳು ಮಾಡ್ತೀವಿ. ಭಗವಂತನ ಸ್ಮರಣೆಯೇ ಇಲ್ಲದೆ ಜೀವನವನ್ನು ಮಾಡ್ತಿರ್ತೀವಿ. ಆದರೆ ಭಗವಂತನನ್ನು ಸ್ಮರಣೆ ಮಾಡುವಂತಹ ಉಪಾಸಕರು ನಾವು ಆಗೋದೇ ಇಲ್ಲ. ನಾನು ಇಂಥ ಧರ್ಮದವನು, ಇಂಥ ಮತದವನು, ಮತ್ತು ನಾನು ಇಂಥ ಆಚರಣೆ ಮಾಡ್ತೀನಿ ಅಂತ ನೋವಿಗೆ ಈ ರೀತಿ ಪರಿಹಾರ ಕೇಳ್ತೀನಿ, ಅಲ್ಲೇನಾಯ್ತಲ್ಲ ವ್ರತ ಮಾಡ್ತೀನಿ, ಹರಕೆ ಹೊತ್ಕೋತೀನಿ. ಇದು ಮಾಡ್ತಾ ಮಾಡ್ತಾ ಜೀವನದಲ್ಲಿ ನೋವಾದಾಗೆಲ್ಲ ಭಗವಂತ ಸ್ಮರಣೆ ಮಾಡ್ತಿರ್ತೀವಿ. ಸಂಕಟ ಬಂದಾಗ ವೆಂಕಟ ರಮಣ ಆಗಿರುತ್ತೆ. ದಿನ ಪ್ರತಿ ಸಲಿನೂ ಒಂದಲ್ಲ ಒಂದು ದುಃಖ ಮನುಷ್ಯಂಗೆ ಬರ್ತಾನೆ ಇರುತ್ತೆ. ಯಾವುದಿರಲ್ಲ ಹೇಳಿ, ಯಾವುದೋ ಒಂದು ಹರಕೆಯಿಂದ ಪರ್ಮನೆಂಟಾಗಿ ಯಾವುದು ಸಾಲ್ವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನೋ ಸಮಸ್ಯೆ ಬರುತ್ತೆ, ಮತ್ತೇನೋ ಭಯ ಆಗುತ್ತೆ, ಮತ್ತೇನೋ ಆತಂಕ ಆಗುತ್ತೆ, ಮತ್ತೆ ಅದಕ್ಕೆ ಇನ್ನೊಂದ್ಸಲಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಹೋಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಮನುಷ್ಯ ಅದು ನಿರಂತರವಾಗಿ, ಯಾಕೆಂದರೆ ದಿನ ದಿನ ಹೊಸ ದುಃಖ ಬರ್ತಿರುತ್ತೆ. ಮನುಷ್ಯ ದಿನ ಹೊಸ ಕಾರಣಕ್ಕೆ ಭಗವಂತನಿಗೆ ಹೋಗ್ತಿರ್ತಾನೆ. ಆದರೆ ದುಃಖ ನಿವಾರಣೆ ಆಗೋದೇ ಇಲ್ಲ. ಆ ತಕ್ಷಣಕ್ಕೆ ನಿವಾರಣೆ ಆಗುತ್ತೆ ಹೊರತು ಪರ್ಮನೆಂಟಾಗಿ ನಿವಾರಣೆ ಆಗಲ್ಲ. ಯಾಕೆಂದರೆ ನಾವು ದುಃಖವನ್ನು ನಿವಾರಣೆ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ಅದು ಮತ್ತೆ ಮತ್ತೆ ಹೊಸ ರೀತಿಯಲ್ಲಿ ಬರ್ತಿರುತ್ತೆ. ದುಃಖದ ಕಾರಣ ಏನಿದೆ, ಮೋಹ ಅಜ್ಞಾನ ಎನ್ನುವ ಕಾರಣ ಏನಿದೆ, ಮಾಯೆ ಎನ್ನುವ ಕಾರಣ ಏನಿದೆ, ಅದನ್ನೇ ಭಗವಂತನ ಸ್ಮರಣೆಯಲ್ಲಿ ಭಗವಂತ ನಿರ್ಮೂಲನೆ ಮಾಡಿದಾಗ, ಅದನ್ನು ನಾಶ ಮಾಡಿದಾಗ ಮತ್ತೆ ದುಃಖ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಾಗಬೇಕು ಅಂದರೆ ನಾವು ಬರೀ ಆಚರಣೆ ಮಾಡಿದ್ರಾಗಲ್ಲ, ಭಗವಂತನ ಉಪಾಸಕರಾಗಬೇಕು. ಗುರು ನೀಡುವಂತಹ ಗುರುಮಂತ್ರವನ್ನು, ರಾಮನಾಮವನ್ನು ತೆಗೆದುಕೊಳ್ಳುತ್ತಾ ಸದಾ ಭಗವಂತನ ಚಿಂತನೆಯಲ್ಲೇ ಇದ್ದಾಗ ಭಗವಂತ ತಾನಾಗಿಯೇ ದುಃಖದ ಕಾರಣವನ್ನು ನಿವಾರಿಸ್ತಾನೆ, ನಾಶ ಮಾಡ್ತಾನೆ. ಸುಖ ದುಃಖಗಳನ್ನು ಮೀರಿ ಸದಾ ಆನಂದ ಸ್ಥಿತಿಯಲ್ಲಿ ಭಗವಂತನ ಜೊತೆಗೇ ಇರುವಂತಹ ಭಾಗ್ಯ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆ ಸಿಗ್ತೀನಿ. ನಮಸ್ಕಾರ.